ರಾತ್ರಿ 2 ಗಂಟೆ 3 ಗಂಟೆ 4 ಗಂಟೆ ಸೂರ್ಯ ಹುಟ್ಟೋಕ್ಕಿಂತ ಮುಂಚೆ ಇವರು ಕೆಲಸವನ್ನ ಶುರು ಮಾಡ್ತಾರೆ. ಒಂದಿನ ಅಲ್ಲ 2 ದಿನ ಅಲ್ಲ, ಅದೆಷ್ಟೋ ವರ್ಷಗಳಿಂದ ಈ ಕೆಲಸನ ಇವರು ಮಾಡ್ತಾನೆ ಬಂದಿದ್ದಾರೆ. ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅನ್ಕೊಂಡ್ರ? ಹೌದು, ಇಟ್ಟಿಗೆಯ ಬಗ್ಗೆ. ನಾವೇನೋ ದೊಡ್ಡ ದೊಡ್ಡ ಮನೆಗಳನ್ನ ಕಟ್ಕೊಂಡ್ ಬಿಡ್ತೀವಿ, ಆದ್ರೆ ಆ ಮನೆ ಕಟ್ಟುವ ಇಟ್ಟಿಗೆಯಿಂದ ನೂರಾರು ಕಥೆಗಳಿದಾವೆ ಅಂತ ನಿಮ್ಗೆ ಏನಾದ್ರು ಗೊತ್ತಾ? ಇವತ್ ನಾನು ಅಂತಹ ಕಥೆಗಳನ್ನ ಕೆದಕೋಕ್ ಹೋಗ್ತಾ ಇದ್ದೀನಿ. ನಮ್ಮ ಮಣ್ಣಿನ ಜನರ ಕಥೆಯನ್ನ ನಿಮ್ಗೆ ಹೇಳಕ್ ಹೊರಡ್ತಾ ಇದ್ದೀನಿ. ಇವ್ರು ಮಾಡೋ ಇಟ್ಟಿಗೆಯಿಂದ ಅದೆಷ್ಟೋ ಮನೆಗಳು ಎತ್ತರ ಆಗಿದ್ದಾವೆ, ಆದ್ರೆ ಇವ್ರ ಕನ್ಸುಗಳು ಮಾತ್ರ ಇನ್ನೂ ಅದೇ ಮಣ್ಣಲ್ಲಿ ಸಿಕ್ಕಾಕೊಂಡಿದ್ದಾವೆ. ಇವ್ರ ಕಷ್ಟ ಏನು, ಇವ್ರ ಬದುಕೇನು, ಇವರ ಫೈನಾನ್ಷಿಯಲ್ ಸ್ಟ್ರಗಲ್ ಏನು, ಎಲ್ಲವನ್ನೂ ಕೂಡ ನಾನು ಒಂದೊಂದೇ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೆಂಗದಿರಿ? ಆರಾಮದಿರಿ ತಿನ್ಕೋತೀನಿ. ನಾನು ನೋಡ್ರಿ ಹಿಂಗದೀನಿ. ಇವತ್ತು ನಾನು ಅದೀನಿ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನಲ್ಲಿ ಒಂದು ಇಟ್ಟಂಗಿ ಬಟ್ಟಿ ಒಳಗ. ಇಟ್ಟಂಗಿ ಬಟ್ಟಿ ಅಂತ ಕರೀತಾರೆ, ನೀವೇನಂತಾರೆ ಗೊತ್ತಿಲ್ಲ. ಬ್ರಿಕ್ಸ್ ಫ್ಯಾಕ್ಟ್ರಿ ಒಳಗದೀನಿ. ಈ ಬ್ರಿಕ್ಸ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡುವಂತಹ ಜನರ ಬದುಕನ್ನ ನಾನು ಇವತ್ತು ನಿಮ್ಗೆ ತೋರ್ಸಕೊಟ್ಟಿನಿ. ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಗೆ ಸ್ವಾಗತ, ಸುಸ್ವಾಗತ. ನಿಮ್ಮ ಹೆಸರು ಹೇಳ್ರಿ ನೀವು ಹಂಗ ಕೆಲಸ ಮಾಡ್ಕೊತ ಹೇಳ್ರಿ ನೀವು. ನಿಮ್ಮ ಹೆಸರು ಸಾವಿತ್ರಿ. ಯಾವ್ರಿ ನಿಮ್ದ? ರೇವ್ರಿ. ಎಲ್ಲಿ ಬರ್ತೀರಿ ಅದ? ಗುಲ್ಬರ್ಗ ಬಲ್ರಿ. ಗುಲ್ಬರ್ಗ ರೇವ್ರಿ. ಎಷ್ಟು ವರ್ಷದಿಂದ ಮಾಡತ್ತೀರಿ ಕೆಲಸ? 20 ವರ್ಷ ಆಯ್ತು ನೋಡ್ರಿ. 20 ವರ್ಷ ರೀ? ಮೊದ್ಲೆಲ್ಲಿ ಮಾಡ್ತಿದ್ರಿ? ಅಲ್ಲಿ ಗುಲ್ಬರ್ಗ. ಗುಲ್ಬರ್ಗ ವಾದ್ರ ಸಿಂಡದ ಇಲ್ಲಿ ಬಂದಿದ್ದೇವ್ರಿ. ವಾದ ವರ್ಷದಿಂದ ಇಲ್ಲಿ ಬಂದಿರಿ. ಅಲ್ಲಿಗೆ ಇಲ್ಲಿಗೆ ಯಾಕ್ರಿ? ಅಲ್ಲಿಗೆ ಇಲ್ಲಿಗೆ ಏನು ವ್ಯತ್ಯಾಸ ರೀ? ಬಾ ಕಮ್ ಅದಾರ ಅಲ್ಲಿ, ಇಲ್ಲಿ ಬಾ ಹೆಚ್ಚ ಅದಾರ, ಇಲ್ಲಿ ಜಾಸ್ತಿ ಅದ. ನಿಮ್ಮ ಹೆಸರೇನ? ಜಗದೀಶ್ ರೀ. ಜಗದೀಶ್ ರೀ. ನೀವ್ ಎಷ್ಟು ವರ್ಷದಿಂದ ಮಾಡತ್ತೀರಿ ಇದನ್ನ? ಮತ್ತ 4 ವರ್ಷ ಆಯ್ತು ರೀ. 4 ವರ್ಷ ರೀ. ಮೊದಲು ಏನ್ ಮಾಡ್ತಿದ್ರಿ? ಅಲ್ಲ ಹೊಲ ಮನೆ ಮಾಡ್ಕೊತಿದ್ದೆ ರೀ. ಹಾ, ಕಡೆ ಬಂದಿದ್ ಕಡೆ. ಒಂದ್ ಇಟ್ಟಿಗೆ ರೆಡಿ ಆಗ್ಬೇಕಂದ್ರೆ ಏನೇನ್ ಬೇಕಾಗತ್ರಿ ಮಟೀರಿಯಲ್ಸ್? ಕರಿ ಬೂದಿ ರೀ, ಹಾ, ಬಿಳಿ ಬೂದಿ ರೀ, ಹಾ, ಮಣ್ಣ್ರಿ, ಕವಳಿ ಇಟ್ಟಿಲ್ರಿ, ಕವಳಿ ಹೊಟ್ಟ. ಕವಳಿ ಹೊಟ್ರಿ. ಕವಳಿ ಹೊಟ್ಟಾಕ ಆಮೇಲೆ ಸುಡಾಕ್ರಿ. ಸುಡ್ಲಾಕ್ರಿ. ಮಣ್ಣು ಎಲ್ಲಿಂದ ತರ್ತಾರ್ರಿ? ಮನೆ ಸಿಗ್ತಾ ದೇವಸ್ಥಾನ ಸಿಗ್ತಾರೆ, ಬೇರೆ ಬೇರೆ ಕಡೆ ಸಿಗತ್ರಿ. ಒಂದ್ ದಿನಕ್ಕೆ ಎಷ್ಟು ಇಟ್ಟಂಗಿ ಮಾಡ್ತೀರಿ? ಬಿಡ್ತೇವೆ 4-5 ಸಾವಿರ ಬಿಡ್ತೇವೆ. 4,000 5 ಸಾವಿರ. ಹಾ ರೀ. ಅಂದ್ರೆ 3 ಜನ ಸೇರಿ? ಹಾ, 3 ಜನ ಸೇರಿ. 3 ಜನ ಸೇರಿ 4-5 ಸಾವಿರ ಮಾಡ್ತೀರಿ ಒಂದ್ ದಿನಕ್ಕೆ. ಯಾವಾಗ ಮಾಡಿರ್ತೀರಿ ಕೆಲಸ? ರಾತ್ರಿ ಎಷ್ಟು ಗಂಟೆ ಎದ್ದೇಳ್ತೀರಿ? ರಾತ್ರಿ 2-3 ಕೇಳ್ತೀರಿ. ರಾತ್ರಿ 2-3 ಎದ್ದು ಮುಂಜಾನೆ 9-10 ತನ ಮಾಡ್ತೀರಿ. 9-10 ತನ ಮಾಡ್ತೀರಿ. ಆಮೇಲೆ ಹೋಗಿ ರೆಸ್ಟ್ ಮಾಡ್ತೀರಿ? ಮಕ್ಕೋದ್ರಿ. ಮಕ್ಕೊಳದ ಊಟ ಗಿಟ ಮಾಡ್ಕೆ ಹೋಗಿ ಮೇಯ್ತದ ಮಕ್ಕೋದ್ರಿ. ಮತ್ ಮಧ್ಯಾಹ್ನಕ್ಕೆ ಎಷ್ಟು ಗಂಟೆ ಹೇಳಿದ್ರಿ? 3ಕ್ಕೆ ಹಂಗೆ ಹೇಳಿದ್ರಿ. 3ಕ್ಕೆ ಹಂಗ ಎದ್ ಮತ್ತೆ ವಾಪಸ್ ಬರೋದ್ರಿ? ಬರೋದ್ರಿ. ಮತ್ತೆ ಇಟ್ಟಂಗಿ ಇದು ಮಾಡೋದು? ಹಾ ರೀ. ಇವ್ನು ಒಣಗ್ಸಾಕ್ ಇಡುದ್ರಿ? ಪಂಜಾಬ್ದವ್ರ ಅಲ್ಲಿ ಒಳ್ಳೆ ಏನ್ ಇವತ್ತು ಮಾಡಿದ್ವನ್ರಿ ಇವೆಲ್ಲ? ಇವತ್ತು ಮಾಡಿದ್ರಿ. ಅಲ್ಲಿಂದ ಇಲ್ಲಿರಿ. ಹಾ ರೀ. ಸ್ನೇಹಿತರೆ, ನೀವು ನೋಡ್ತಾ ಇರ್ಬೋದು ಅಲ್ಲಿಂದ ಸಾಲಿದೆ. ಇವತ್ತು ರಾತ್ರಿ 2 ಗಂಟೆಗೆ ಬಂದಿದ್ದಾರೆ. ಇನ್ನು ಮಾಡ್ತಾ ಇದ್ರಿ. ಟೈಮಿಗೆ 9-9:30 ಆಗಿರ್ಬೋದು. ಮಾಡಲ್ರ. ಇಲ್ಲಿಂದ ಅಲ್ಲಿವರೆಗೂ ಮಾಡಿದ್ರಿ ಇವತ್ತು ಬೆಳಿಗ್ಗೆ. ಸೊ ಎಷ್ಟು ಸಾಲಿದೆ ನೋಡೋಣ? 1 2 3 4 5 6 7 8 ಬೇಡ ಬಿಡಿ, ಅವ್ರಿಗೆ ಗೊತ್ತಿರುತ್ತೆ. ಈಗ ಎಷ್ಟಾಗ್ಯಾವ್ರಿ? ಈಗ ಒಂದು 3-4 ಸಾವಿರ ಬಿತ್ತವ್ರಿ. 3-4 ಸಾವಿರ ರೀ? ಹಾ. ಇದ 3-4 ಸಾವಿರ ಅದಾವ್ರಿ ಇಟ್ಟಂಗಿ? ಹಾ ರೀ. ಇವು ಒಣಸಾಕ್ ಹಾಕೋದು ಯಾವಾಗ್ರಿ? ಇದು ನಾಳೆ ಪಂಜ ಹೊಡಿತಾರ್ರಿ. ಅಂದ್ರಿ ಕಿಲ ಮಾಡ್ತಾರೆ, ಉಲ್ಟಾ ಮಾಡ್ತಾರೆ. ಉಲ್ಟಾ ಮಾಡೋದು ಇದನ್ನ ನಾಡ್ದಿದ್ರ ಎದ್ದು ನಿಲ್ಸದ್ರಿ. ಎದ್ದು ನಿಲ್ಸಿ ಮರಿದನ ಹೋಯ್ತಾರ್ರಿ. ಎಲ್ಲಿಗೆ? ಅಲ್ಲಿ ಹೋಯ್ತಾರ್ರಿ ಅಲ್ಲಿ ಹೋಯ್ತಾರ ಬಟ್ಟಿಗೆ? ಬಟ್ಟೆ. ಅದಕ್ಕೆ ನೀವೇ ಅಂತೀರಿ? ಬಟ್ಟೆ ಐತಿವ್ರಿ. ಬಟ್ಟೆ ಐತಿರಿ? ನಿಮ್ ಕಡೆನೂ ಬಟ್ಟೆ ಐತಾರ? ಅದಕ್ಕೆ ಈಗ ಈ ಮಣ್ಣು ಒಣಗಲ್ಲ ಇದು ಈ ಬಿಟ್ಟು ಹೋದ್ರಂದ್ರೆ? ಒಣಗ್ತದ. ಮತ್ತೆ ವಾಪಸ್ ನೀವು ಬಂದು ಒಣಗ್ತದ. ಇದು ನೀರು ಹೊಡೆದಕ್ಕಿದ್ರ ಇದು ಮಾಡ್ಕೋಬೇಕು. ನೀರ್ ಹೊಡೆದ ಮರಿದಿನ ಒಂದಿನ ಬಿಟ್ಟು ಒಣಗ್ತದ್ರಿ. ಒಂದಿನ ಬಿಟ್ಟು ಒಣಗುತ್ತ? ಬೇಸರ ಇದು ಒಂದಿನ ಬೆಳಗ್ಗೆ. ಈಗ ಈ ಇಟ್ಟಂಗಿ ಹಿಂಗ ಹಾಕೋರ್ ಬೇರೆ, ಅಲ್ಲಿ ಇಡೋರ್ ಬೇರೆ ಅಂದ್ರೆ? ಇಲ್ಲಿ ಹಾಕೋರ್ ಬೇರೆ, ಅಲ್ಲಿ ಇಡೋರ್ ಬೇರೆ. ಅವ್ರಿಗೆ ಬೇರೆ ಪೇಮೆಂಟ್, ನಿಮ್ಗೆ ಬೇರೆ ಪೇಮೆಂಟ್? ಬೇರೆ ಬೇರೆ. ಓಹೋ. ಓಕೆ. ಸ್ನೇಹಿತರೆ, ನೀವು ನೋಡ್ತಾ ಇರ್ಬೋದು ಅವರು ಬಡಿತಾ ಇದಾರಲ್ವಾ. ಸೊ ನೋಡ್ರಿ, ಪೂರ್ತಿ ನಾ ಕೇಳಿದವ್ರಿಗೆ ಹಿಂಗ್ ಬಡಿಯುವಾಗ ಯಾಕೆ ಪೂರ್ತಿ ಮೇಲೆ ಹೋಗುತ್ತೆ ಅಂತ ಹೇಳಿ. ಅದಕ್ಕೆ ಅವ್ರು ಹೇಳಿದೇನು ಅಂದ್ರೆ, ಈಗ ಇಟ್ಟಂಗಿ ಬಡಿಯುವಾಗ ಅಲ್ಲಿ ನೋಡ್ತಿದ್ರಲ್ವಾ 4 ಮೂಲೆಗಳಿದಲ್ವಾ, ಜೋರಾಗಿ ಬಡಿದ್ರೆ ಆ 4 ಮೂಲೆಗಳು ಹೋಗಿ ಕರೆಕ್ಟ್ ಆಗಿ ಫಿಲ್ ಆಗಿ 4 ಮೂಲೆಗಳು ಈ ತರ ಮೂಡುತ್ತೆ. ಇಲ್ಲಿ ಕಾಣಿಸ್ತಲ್ವಾ, ಈ ತರ ಬರುತ್ತೆ. ಅಕಸ್ಮಾತ್ ಅವ್ರು ಜೋರಾಗಿ ಬಡಿಲಿಲ್ಲ ಅಂದ್ರೆ ಆ 4 ಮೂಲೆಗಳು ಬರಲ್ಲ. ಹಂಗ್ ಬರದೇ ಇದ್ದಾಗ ಓನರ್ ಬಂದು ಇವ್ರಿಗೆ ಬೈತಾರೆ,
ಕರೆಕ್ಟ್ ಆಗಿ ಬಾರ್ಡರ್ ಬರಬೇಕು, ಮೂಲೆ ಬರಬೇಕು, ನೀವು ಆ ಥರ ಮಾಡಬೇಡಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಬೈತಾರೆ. ಹಂಗಾಗಿ ಅವರು ಜೋರಾಗಿ ಅದಕ್ಕೆ ಬಡಿಯೋದು. ದಿನಕ್ಕೆ ಎಷ್ಟು ಗಂಟೆ ಕೆಲಸ ಮಾಡ್ತೀರಿ? 3 ಟ್ರ್ಯಾಕ್ಟರ್ ಕೆಸರು ಇರ್ತದ, 9 ಗಂಟೆ ಆಗ್ತದ ನಾವು. ಈಗ 2 ಹಾಕಿ 3ನೇ ಚಾಲು ಮಾಡಿ. ಅಂದ್ರ ನೀವು ಒಂದ್ ಮುಗಿಸಂದ್ಲೆ ಕರಿತೀರೇನ್ರಿ ಅವ್ರಿಗೆ? ಅವ್ರು ಬಂದ್ ಹಾಕೋಕಾರ? ಇಲ್ಲ, ಒಮ್ಮೆ ಹಾಕೋತಾರ. ಒಮ್ಮೆ 3 ಟ್ರ್ಯಾಕ್ಟರ್ ಹಾಕೋತಾರ? ಹಂಗನ್ರಿ? ಒಂದಿನ ಹಾಕ್ತಾರ, ಒಂದಿನ ಬಡಿತೇವ್. ದಿನಕ್ಕೆ ನೀವೆಷ್ಟು ಹಾಕ್ತಿರಿ? 5,000 ರೀ. ಬಿಸಿಲದು ಇರ್ತಲ್ರಿ, ಹೆಂಗ ಅನ್ಸತ್ರಿ ಬಿಸ್ಲಾಗ? ರಾತ್ರಿ 11 ಗಂಟೆಗೆ ಮನೆಗೆ ಹೋಗ್ಬಿಡ್ತಾವ. 11ಕ್ಕೆ ಹೋಗ್ಬಿಡ್ತೀರಿ? ಬಿಸಿಲಾಗಟ್ಟಿಗೆ ಮನೆಗೆ ಹೋಗ್ತೇವಲ್ಲಪ್ಪ. ರಾತ್ರಿ ಎಷ್ಟು 2 ಗಂಟೆ 3 ಗಂಟೆ ಬರ್ತೀರಿ? ಯಾವಾಗ ಎಚ್ಚರ ಆಗ್ತದ ಅವಾಗ ಬರೋದು. ಅಲ್ರಾಮ್ ಇಟ್ಕೊಂಡಿರ್ತೀರಿ ಅಥವಾ ತಾನ ಎಚ್ಚರ ಆಗತ್ರಿ? ಆಗತ್ರಿ. ಅಲಾರಾಮ್ ಇಟ್ಕೋಲ್ಲ. ಇಟ್ಕೊಳಲ್ರಿ? ಇಟ್ಕೊಳ್ಳೋರು ಇಟ್ಕೋತಾರ, ನಾವ್ ಇಟ್ಕೋಲ್ಲ. ನಾ ಮಾಡ್ಕತ್ 17 ವರ್ಷ ಆಯ್ತು ನೋಡಪ್ಪ. 17 ವರ್ಷ ರೀ? ಈಗ ಮೈಕೈ ನೋಯ್ದು ಅಥವಾ ಏನಾಗತ್ರಿ ಜಾಸ್ತಿ? ರಗಡ ಆತದ, ಏನ್ ಮಾಡಪ್ಪ. ಏನಮ್ಮ ಇಷ್ಟು ವರ್ಷ ಆದ್ರೂ ನನಗೆ ವಿಷಯನ ಹೇಳಿಲ್ವಲ್ಲ, ಯಾಕೆ ಹೇಳೋದಿಕ್ಕೆ ಅವಕಾಶನೇ ಸಿಗ್ಲಿಲ್ವಲ್ಲ. ಈಗ ಜಾಸ್ತಿ ಏನಾಗತ್ರಿ ಅಂದೆ? ಕೈ ಮೈ ನೈತವ. ಕೈ ಮೈ ನೋಯ್ತಾವ್ರಿ? ಈಗ ಹಾಸ್ಪಿಟ್ಲ್ ಹೋಗುದು? ಹೋತೇವ್, ಹಂಗೆ ಹೋಗೋದು ಬರೋದು ಮತ್ ಮಾಡೋದಂದ. ಹಂಗ ಟ್ಯಾಬ್ಲೆಟ್ ಎಲ್ಲ ತಗೊಳಿದ್ರೆ ಕೆಲಸ ಮಾಡೋದು? ನಮ್ದು ಅಫ್ಜಲ್ಪುರ್ ತಾಲೂಕಪ್ಪಿ. ಹಾ ರೀ. ರೇವರ್ಕೆ ಅಂತ ಹೇಳಿ ಬರ್ತದ ಸಣ್ಣ ಹಳ್ಳಿ. ಎಷ್ಟು ನಿಮ್ಮೂರಾಗೆಲ್ಲ ಆಲ್ಮೋಸ್ಟ್ ಎಲ್ಲ ಇದೇ ಕೆಲಸ ಮಾಡ್ತಾರೇನ್ರಿ? ಇವೆಲ್ಲ ಇದೇ ಮಾಡೋರು ಒಟ್ಟು ಜನ ಊರಾಗೆಲ್ಲ ರೀ? ರೇವೂರೊಳಗ್ರಿ? ಇಲ್ಲಿ ಬಂದಿರೋ ಕಡಿಮೆ ಜನ ಮತ್ ಬೇರೆ ಕಡೆ ಹೋಗಿರ್ತಾರೇನ್ರಿ? ಬಾಳ ಎಲ್ಲಾ ಕಡೆ ಹೋಗ್ಯಾರ. ನಿಮ್ಮೂರಾಗ ಎಷ್ಟು ಜನ ಐತ್ರಿ ಮಂದಿ ಈ ಕೆಲಸ ಮಾಡೋರು? ಎಷ್ಟು ಜನ ಅದಾರ? 20 ಜೋಡಿ ಅದ. 20 ಜೋಡಿ ಅಂದ್ರೆ 20 ಸಂಸಾರ? ಹುಬ್ಬಳ್ಳಿ, ತಾಂಗಿ, ಬಂಬೈ ಎಲ್ಲಾ ಕಡೆ ಹೋಗ್ತಾರೆ? ಎಲ್ಲಾ ಕಡೆ ಹೋಗ್ಯಾರ. ನೀವ್ ಎಷ್ಟು ವರ್ಷ ಐತ್ರಿ ಮಾಡಕತ್ತ? ನೀವ್ರಿ? ನಾವ್ 30 ವರ್ಷ ಐತ್ರಿ. 30 ವರ್ಷ? ನಿಮ್ಗೆ ಎಷ್ಟು ವಯಸ್ಸು ಈಗ? ಒಂದ್ 45-50? ಊರಾಗ ಮನಿ ಐತ್ರಿ? ಮನಿ ಅದಪ್ಪಿ ಬಾಳ ಮನೆ ಸ್ವಂತ ಮನಿ ರೀ? ಈ ನೀವ್ ಮಾಡೋ ಇಟ್ಟಂಗಿ ಎಲ್ಲೆಲ್ಲ ಹೋಕ್ಕವು, ಏನ್ ಕತ್ತೀವೋ, ಯಾರ್ ಕಟ್ತಾರೋ ಮನಿ? ರಾಕಿದ್ದವ್ ಖರೀದಿ ಮಾಡ್ತಾನ, ಕೆಡ್ತಾನ ಅದ್ರಾಗಿಂದ. ಇವ್ರದ ಬೇರೆ ಲೆಕ್ಕೇನ್ರಿ? ಇವ್ರದ್ದು ನಿಂದಾಗಿತ್ರಿ? ನಮ್ಮ ಲೆಕ್ಕನಿಗೆ ಅವರು. ಇವ್ರು ನಿಮ್ ಲೆಕ್ಕದಾಗ್ರಿ? ಆದ್ರ ಇವ್ರು ಸಣ್ಣ ರೊಕ್ಕ ಅಂತೇಳಿ 2 ಇಟ್ಟಂಗಿದೇನ್ರಿ ಇದು ಎತ್ತಕ್? ಇವ್ರ ಕಡೆಯಿಂದ ಏನ್ ಪ್ರೆಷರ್ ಇರ್ತನ್ರಿ? ಇವ್ರು ಸಾವುಕಾರ ಕಡೆಯಿಂದ ಏನಾರ ಇಷ್ಟ ಮಾಡ್ಬೇಕು, ಕಷ್ಟ ಮಾಡ್ಬೇಕಂತ? ಇಲ್ಲ, ಹಂಗೇನಿಲ್ಲ. ನಾವ್ ಎಡ್ ತೋತೇವ ಒಟ್ ನಮ್ಮ ಮೈ ಮ್ಯಾಗ ಅದಾವ. ನೀವ್ ಹೆಂಗ್ ಮಾಡ್ತೀರ ಹಂಗ್ರಿ? ಅಂದ್ರೆ ನೀವ್ ಕೆಲಸ ಮಾಡ್ದಂಗ ನಿಮ್ಗೆ ರೊಕ್ಕ ಇರ್ತದ? ನಾವ್ ಎಟ್ ಮಾಡ್ತೇವ ಒಟ್ ನಮ್ಮ ಮೈ ಮ್ಯಾಗೆ ರೊಕ್ಕ. ಇರಾಕೆಲ್ಲ ವ್ಯವಸ್ಥೆ ಕೊಟ್ಟಿರ್ತಾರನ್ರಿ? ಕೊಟ್ಟಿರ್ತಾರ. ಕರೆಂಟ್, ನೀರ, ಮನಿ, ಇಟ್ಟಿಗಿ ಎಲ್ಲ ಅವ್ರದೇ. ಎಲ್ಲಾ ಕಡೆ ಹಿಂಗ ಏನ್ರಿ? ಇವ್ರು ಇಲ್ಲಿ ಎಲ್ಲಾ ಕಡೆ ಸಿಸ್ಟಮ್ ಹಿಂಗೆ ಇರೋದು. ಮಟ್ರಲ್ ಅಷ್ಟೇ ನಮ್ದು. ನಮ್ಗೆ ಒಯ್ಯೋದು, ಊರಿಗೆ ಬಿಡೋದು, ಮತ್ತೆ ಇಲ್ಲಿ ತಂದು ಇಟ್ಕೊಳ್ಳೋದು ಅವಂದೇ ಇರ್ತದ. ಮಾಲಕಂತ ಊರಿಗೆ ಗಾಡಿ ಕಳಿಸ್ತಾರನ್ರಿ? ಮತ್ತೆ ಹೋಗ ಗಾಡಿ ಕಳಿಸ್ತಾನ. ಎಷ್ಟ್ ತಿಂಗ್ಳು ಕೆಲಸ ಮಾಡ್ತೀರಿ? 5 ತಿಂಗಳು ಇರ್ತೇವ ನೋಡಪ್ಪಿ. 5 ತಿಂಗ್ಳ್ರಿ? ಮತ್ತ ಉಳಿದ ತಿಂಗ್ಳ್ರಿ ಏನ್ ಮಾಡ್ತೀರಿ ಮನ್ಯಾಗ? ಊರಾಗ ಇರ್ತೇವಲ್ಲ, ಅಲ್ಲಿ ಹೋಗ್ತೇವ್, ಕೂಲಿ ಕೆಲಸ ಮಾಡ್ತೇವ್. ಕೂಲಿ ಕೆಲಸ ರೀ? ಮನ್ಯಾಗಿದ್ದಾಗ ಕೂಲಿ ಕೆಲಸ, ಇಲ್ಲಿ ಬಂದಾಗ ಇದ್ ಮಾಡಿದ್ರಿ? ಇದು ನಿಮ್ ಸೀಸನ್ ರೀ? ಮಳೆಗಾಲದಾಗ ಬಡ್ಯಾಕ ಆಗಂಗಿಲ್ಲ? ಆತದಲ್ಲ, ಬೆಂಗಳೂರಿಗೆ ಮಾಡ್ತಾರ, ನಾವ್ ಹೋಗಲ್ಲ ಕಡೆ. ಹೌದ್ರಿ? ಒಬ್ಬೊಬ್ರು ಎಷ್ಟೆಷ್ಟು ಬಡಿಬೋದ್ರಿ ದಿನಕ್ಕ? ಅದು ಮನುಷ್ಯ ಬಿರಿಸ್ ಇದ್ದಂಗ ಲೆಕ್ಕ. ಅದ್ರ ಹಂಗ ಹೇಳ್ತಿಪ್ಪಿ, ಒಬ್ಬರಿಗೆ ಆತದ, ಒಬ್ಬರಿಗೆ ಆಗಲ್ಲ. ಹಂಗಲ್ರಿ, ಈಗ ಅಣ್ಣಾರನ್ ತೋರಿ, ಈಗ ಅಣ್ಣಾರ ಅದಾರಲ್ಲಿ ಮಾಡತಾರಲ್ಲ, ಅವ್ರ ಎಷ್ಟ್ ಬಡಿಬೋದು ಒಬ್ರೇ ಬರದ್ರ? ಬಡಿತಾನ ಒಂದ್ 2,000. ಒಬ್ರ ಮಣ್ಣು ತುಂಬಿದ್ದು ಒಬ್ರ ಬಡಿತಾರ 2,000. ನಿಮ್ಗ್ ಬಾಳ ಕಷ್ಟ ಅನ್ಸುದೇನ್ರಿ ಇದ್ರೊಳಗ? ಬಾಳ ಕಷ್ಟದ ಕೆಲ್ಸಪ್ಪ ಇದಂತ ಅನ್ಸುದ್ ಯಾವ್ದು? ಮಾಡಾರಿ ಯಾವ್ದು ಕಷ್ಟನೇ ಇಲ್ಲ. ಅಲ್ಲ ಅದು ಕರೆಕ್ಟ್ ರೀ. ಇದು ಒಟ್ ನಮಗ್ ಫುಲ್ ರಾಟಿ ಬಿದ್ಬಿಟ್ಟಾರ. ರಾಟಿ ಬಿದ್ದದ ಕರೆಕ್ಟ್. ನಾ ಏನ್ ಹೇಳತ್ತೀನಂದ್ರ ಮಾಡ್ರದ್ರಿ ಕಷ್ಟನೇ. ಹಂಗಲ್ರಿ, ಒಂದನೇ ಕಷ್ಟ ಅದ ಮೇನ. ನಾ ಹೇಳ್ತಿರೋದು ಇಟ್ಟಂಗಿ ಮಾಡೋದ್ರೊಳಗ ಯಾವ್ದು ಕಷ್ಟ ಅಂತ ಕೇಳೋದು ಅಂದ್ರೆ ಮಣ್ಣು ಇದ್ ಮಾಡೋದು ಅಥವಾ ಒಣಗ್ಸುದು, ಅದು ಯಾವ ಕೆಲಸ ಕಷ್ಟ ಆಗುತ್ತೆ? ಇದು ಎತ್ ಹಾಕೋದ್ ಕಷ್ಟ. ಎತ್ ಹಾಕೋದ ಕಷ್ಟ ರೀ. ಆಮೇಲೆ ಉಳಿದೆಲ್ಲ ಈಸಿ ಅದಾವ್ರಿ. ರಾತ್ರಿ 2 ಗಂಟೆಗೆ 3 ಗಂಟೆಗೆ 4 ಗಂಟೆಗೆ ಅವ್ರಿಗೆ ಯಾವಾಗ ಹೆಚ್ಚಾಗುತ್ತೆ ಅವಾಗ ಬರ್ತಾರಂತೆ, ಬಂದು ಈ ಕೆಲಸವನ್ನು ಶುರು ಮಾಡೋದು. ಇವ್ರು ಮಾಡ್ತಿರೋ ಈ ಕೆಲಸದಲ್ಲಿ ತುಂಬಾ ಕಷ್ಟ ಆಗೋದು ಯಾವ್ದು ಅಂತ ನಾನು ಅವ್ರಿಗೆ ಕೇಳಿದಾಗ ಅವ್ರು ಹೇಳೋದೇನಂದ್ರೆ, ರಾತ್ರಿ 2 ಗಂಟೆಗೆ ಬಂದು ಈ ಮಣ್ಣನ್ನ ಎತ್ತಿ ಈ ತರ ಇಟ್ಟಂಗಿ ಬಿಡೋದಿದಲ್ವಾ, ಅದೇ ತುಂಬಾ ಕಷ್ಟದ ಅಂತ ಹೇಳ್ತಿದ್ದಾರೆ. ಆದ್ರೆ ಅದೇ ಮೇನ್ ಪಾರ್ಟ್ ಅವ್ರದ್ದು. ಅದಾಗ್ಲಿಲ್ಲ ಮುಂದ್ ಕೆಲ್ಸನೇ ಇಲ್ಲಲ್ರಿ.
ಇದು ಆದ ನಂತರ ಒಟ್ಟು ಕೆಲಸ ಇರ್ತಾವ್ರಿ ಅದ್ರ ಸೆಲೆಕ್ಟ್ ಕಡಾಂಗಿ ಏನಂತೀರ ಅದಕ್ಕ ಕಡಾಂಗಿರಿ ಅಂದ್ರ ನಿಲ್ಸುದ್ರಿ ಹಂಗ ನಿಲ್ಸದ ಹೆಂಗ ಹಾ ಹಾ ಓಕೆ ಅದಾದ್ಮೇಲೆ ಅಲ್ಲಿಗೆ ಹೋಯ್ತದ ಹಿಡಿಕೆ ಹಚ್ಚದ ಹಿಂದಿನಾಗ ಮಾತಾಡತ್ತೀವಿ ಹಿಂದಿನೇ ಮಾತಾಡತ್ತೀರಿ ಖಡಂಗಿ ಅಂದ್ರೆ ಹಿಂದಿನಾಗೆ ಬರ್ತದೆ ಮಹಾರಾಷ್ಟ್ರ ಎಲ್ಲ ಮಾಡಿರೇನ್ರಿ ಇದನ್ನ ಹಾ ಪೂರ ಮಾಡಿದ್ರಿ ಓ ಅಲ್ಲಿ ಎಷ್ಟು ವರ್ಷ ಮಾಡಿರಿ ಅಲ್ಲೇ ಭಾಳ ಮಾಡಿದ್ರಿ ಒಂಟಿ 4 ವರ್ಷ ಐತ್ರಿ ಇದು 4 ಸೀಸನ್ ಇದೆ ಅಲ್ಲಿಗೆ ಇಲ್ಲಿಗೆ ಏನ್ ಫರ್ಕ್ ಆಗತ್ರಿ ಪೇಮೆಂಟ್ ಹಾ ಇದೆಲ್ಲ ನಾವು ಕೈಯಾರ ಕಲಸ್ಕೊತಿದ್ದೇವು ಇಲ್ಲಿ ರೆಡಿಮೇಡ್ ಮಾಲ್ ಹಾಕ್ತಾನಲ್ಲ ಹಾ ಮಿಷನರಿಗಳು ಹಾಕ್ತಾವ ಇಲ್ಲಿ ಇದು ನಾವು ದಶಂದ್ ಕೆದರಿ ಫೋಡ ಸನಕಿಲಿ ಕೆದರಿ ಅದಕ್ಕೆ ನೀರ್ ಬಿಟ್ಟು ಹಳ್ಳ ಆಯ್ದು ಕಾಲಿಲಿ ತುಳಿದು ಅದಕ್ಕೆ ಒಬ್ಬರು ಮಾಡ್ಕೊಂಡು ಮತ್ತೆ ಹಿಂಚೆ ಆಚೆ ತುಂಬ್ತಿದ್ದೇವು ಅಲ್ಲಿ ಇಲ್ಲಿ ಬೇರೆ ಬೇರೆ ಟೀಮ್ಗಳಿದಾವೆ ಅಂದ್ರೆ ಈಗ ನೋಡ್ತಿದ್ರಲ್ಲ ಮಣ್ಣು ಈ ಮಣ್ಣನ್ನ ಆತರ ಮಾಡಿ ಆತರ ಇಟ್ಟಿಗೆ ಮಾಡಿ ಆತರ ನಿಲ್ಸೋದು ಒಬ್ರ ಕೆಲಸ ಮೀನ್ಸ್ ಇವ್ರಿಗೆ ಮಾಡ್ತಿದಾರಲ್ವಾ ಅದು ಇವ್ರ ಕೆಲಸ. ಇದಾದ್ಮೇಲೆ ಒಂದು ಸಾಲ್ ಏನ್ ನಿಂತಿದೆ ಸಾಲುಗಳನ್ನ ಆ ಕತ್ತೆ ಮೇಲೆ ಅದಾದ್ಮೇಲೆ ಟ್ರ್ಯಾಕ್ಟ್ರಿಯಲ್ಲಿ ತಗೊಂಡು ಹೋಗ್ತಾರೆ, ಹೋಗಿ ಅಲ್ಲಿ ನಿಲ್ಲಿಸ್ತಾರೆ. ಅಲ್ಲಿ ನಿಲ್ಸಿದ ತನಕ ಒಬ್ರ ಕೆಲಸ ಅದು. ಅದಾದ್ಮೇಲೆ ಮತ್ತೆ ಅದನ್ನ ತಗೊಂಡು ಹೊಂದಿಸ್ಕೊಳ್ಳೋರು ಮತ್ತೆ ಬೇರೆ ಇನ್ನೊಂದು ಟೀಮು. ಅದಾದ್ಮೇಲೆ ಅದನ್ನ ಸುಡೋರೇ ಬೇರೆ ಟೀಮು, ಅದಾದ್ಮೇಲೆ ಅದನ್ನ ತಗೊಂಡೋಗರೇ ಬೇರೆ ಟೀಮು, ಬೇರೆ ಬೇರೆ ಟೀಮ್ಗಳಿದಾವೆ. ಈಗ ಇಟ್ಟಂಗಿ ಏನೇನು ಬಡಿತಿದಾರಲ್ವಾ ಕೆಸರನ್ನ, ಸೊ ಆ ಕೆಸರನ್ನ ಬಡಿಯೋರ ಪೇಮೆಂಟ್ ಏನು, ಇನ್ಕಮ್, ಅವರ ಫೈನಾನ್ಷಿಯಲ್ ಕಂಡೀಷನ್ಸ್ ಏನೇನಾಗುತ್ತೆ, ಯಾವ್ದು ಕಷ್ಟ ಆಗುತ್ತೆ, ಏನ್ ಸಾಲಗಳಿದ್ದಾರೆ. ಒಂದ್ ಇಟ್ಟಂಗಿಗೆ ನಿಮಗೆ ಸಿಗೋದು ಎಷ್ಟು ರೀ ರೊಕ್ಕ? ಒಂದ್ ಇಟ್ಟಂಗಿ ಲೆಕ್ಕ ಗೊತ್ತಿಲ್ಲಪ್ಪ ನನಗೆ. ಸಾವಿರ ಹಿಸಾಬ 1000 ಇಟ್ಟಂಗಿ ಮಾಡಿದ್ರೆ 700 ರೂಪಾಯಿ ರೀ. ಸಿಗ್ತಾವ. 5 ತಿಂಗಳು ಇಲ್ಲಿ ಕೆಲಸ ಮಾಡ್ತೀರಿ, ಮತ್ತೆ ವಾಪಸ್ ಆದ್ಮೇಲೆ ಊರ್ ಕಡೆ ಹೋಗ್ತೀವಿ. ಆ ಕಡೆ ಹೋಗ್ತಿರಿ. ಹೆಂಗ್ ಅನ್ಸತ್ರಿ ಫೈನಾನ್ಷಿಯಲ್ ಆಗಿ? ಅಂದ್ರ ಸಾಲ ಗೀಲ ಆತರ ಏನ ಇರ್ತಾವ್ರಿ ಮಾಡ್ಕೊಂಡ್ರಿ? ರಗಡ್ ಸಾಲವಪ್ಪ. ಹೌದ್ರಿ. ಇದ್ರ ಮ್ಯಾಗೆ ಎಲ್ಲಾ ಮಾಡ್ತೇವ್. ಯಾವ್ದಾವ್ದು ಸಾಲ ಮಾಡ್ಕೊಂಡಿರ್ತೀರಿ? ಮಾಡ್ತೇವ್ ಮನಿ ಕಾರಣಗಳಿಗೆ, ಹಾ ಬದುಕೋ ಸಲುವಾಗಿ. ಹೌದು. ದವಾಖಾನಿ ಬರ್ತಾವ. ಜಾಸ್ತಿ ಖರ್ಚಾಗುದು, ಜಾಸ್ತಿ ನಿಮ್ ರೊಕ್ಕ ಹೋಗುದು ಎಲ್ರಿ ನಿಮ್ದು? ದವಾಖಾನಿ ಹೋಗ್ತಾವ. ದವಾಖಾನಿಗೆ ರೀ. ಸಾಲ ಮುಟ್ಟಿಸ್ಬೇಕಲ್ಲ. ಈಗ ನೋಡ್ರಿ ನಮ್ದು 3 ಲಕ್ಷ ರೂಪಾಯಿ ಅದ ಸಾಲ. ಹಾ ರೀ. ಹೋಗೋದನ್ನ 4 ಲಕ್ಷ ಹಾಕೊಂಡಿರ್ತದ. ಅವ್ರಿಗೆಲ್ಲ ಕೊಡ್ಬೇಕಲ್ಲ. ಹೌದೌದ್ರಿ. ಅವ್ರಿಗೆ ಕೊಡೋದು, ಮಕ್ಳಿಗೆ ಬಟ್ಟಿ ಬರೀ. ಈಗ ಆ 3 ಲಕ್ಷ ಇರೋದನ್ನ ತಿರ್ಸಿದ್ರು ಮತ್ತ ವಾಪಸ್ ನಿಮ್ಗ ಮತ್ ಮುಂದ್ಲ ಸಾಲನೇ ಅಲ್ಲ ಮಾಡ್ಬೇಕು. ಸಾಲನೇ ಈಗ 3 ಲಕ್ಷ ಇರೋ 3 ಲಕ್ಷ ಈ ವರ್ಷ ತೀರಿಸ್ಬೋದು ಅನ್ಕೊಳ್ರಿ ನೀವು. ತೀರಿಸಿದೇವಿ ಈಗ. ಹಾ ರೀ. ಈಗ ತೀರ್ಸಿವಿ. ಈಗ ಮಾಡಿದ್ರ ಹೊಳತದ. ಮತ್ತೀಗ ನಿಮ್ಗ್ ರೊಕ್ಕ ನೀವು 20 ವರ್ಷದಿಂದ ಮಾಡತ್ತೀರಿ, ಮತ್ತ ಯಾವಾಗ್ರಿ ನಿಲ್ಲುದು ಅಂತ? ಬರೀ ಹಿಂಗೆ ಬದುಕೋದು, ಹಿಂದೆ ಬಿದ್ದಿಲ್ಲ ದುಡ್ಡ. ಹಿಂಗ್ ದುಡಿದು ಹಿಂಗ ಬದುಕುದು. ಮತ್ತೆ ರೊಕ್ಕ ಗಳಿಸುದು ಯಾವಾಗ ನೀವು? ಹಾ ಯಾವಾಗ ಹತ್ತದನಪ್ಪ ಗಳಿಸೋ. ಏನೋ ಮಾಡ್ತಿರ್ತೀರಿ, ಏನಾರಲ್ಲ ಆಗೇತಾ ಇದ್ರಿ. ಆಸೆ ಪಡ್ತಾವ್. ಹಾ ರೀ. ನೀವು ಸಣ್ಣದಾಗ ಏನ್ ಮಾಡಕ್ ಮಾಡಿದ್ರಿ? ನಿಮ್ ಕನಸು ಏನೈತ್ರಿ? ನಿಮ್ ಕನಸು ಏನೈತ್ರಿ? ಇದೇ ಮಾಡೋದು, ಏನು ಕನಸಿಲ್ಲ ಒಂದು. ನಿಮ್ ಮನೆಗೆ ಯಾರು ಮಾಡಿದ್ರಿ ಮೊದ್ಲ? ನಿಮ್ ಮನೆ ಇವ್ರ ಅಣ್ಣವ್ರು ಮಾಡ್ಯಾರ. ದೊಡ್ಡವ್ರಿ. ಸಣ್ಣ ಅವ್ರು ಮಾಡ್ಯಾರಿ. ಅವ್ರದಿಂದ ನಾವು ಓದ್ತಿ, ನಾ ಮೊದಲು ಇದೇರಾಗ ಮುಂದ್ ಮಕ್ಳಿಗೆ ಇದಾದ್ ಸರ್ ಅಥವಾ ಬೇರೆ ಏನಾರ ಮಾಡಿಸ್ತೀರ? ಮಕ್ಳಿಗೆ ಇದೇ ಮಾಡತ್ತಾರ ನೋಡ್ರಿ. ನೀವು 20 ವರ್ಷದಿಂದ ಮಾಡತ್ತೀರಿ, ನಿಮ್ಗೆ ಇನ್ನೂ ಒಂದ್ ಕಡೆ ನಿಲ್ಲಕ್ ಆಗತ್ತಿಲ್ಲ ಹೌದಿಲ್ರಿ? ಸಾಲಗಳು ಅವೆಲ್ಲ ಆಗತ್ತಾವ, ಎಲ್ಲ ಮಾಡ್ಕೊಳತ್ತೀರಿ. ಮತ್ ಮಕ್ಳು ಹೆಂಗ್ ನಿಲ್ತಾರಂತ ನಂಬ್ತೀರಿ ನೀವು? ಇದೇ ರೀ. ಏನ್ ಮಾಡ ಹಿಂದ್ ಸಾಲಿ ಬಿಡ್ಬೇಕಂದ್ರೆ ಯಾರು ಇಲ್ಲ. ಕಲ್ಸುದ್ ಗಿಲ್ಸುದ್ರಿ ಅವ್ರಿಗೆ? ಸಾಲ ಎಲ್ಲಾ ಕಡೆ ಮಾಡ್ತಿರ್ತೀರಿ, ಕಲ್ಸಕ್ ಒಂದ್ ಸ್ವಲ್ಪ ಮಾಡೋದಲ್ಲ? ಕಲಿಸಿಲ್ಲ ರೀ. 6 ತಿಂಗಳು ಹೋಗಿ ಕಲಿತಾರ್ರಿ. ಮತ್ತೆ ಬರ ಬಿಡ್ಸ್ಕೊಂತ ಬರೋದು. ಕಷ್ಟ ಅನ್ಸಂಗಿಲ್ರಿ ಹಿಂಗಂದ್ರ ಜೀವನ? ಕಷ್ಟನೇ ಅದ ಇದು. ಹಾ ರೀ. ಜೀವನ ಕಷ್ಟನೇ ಅದ. ಯಾವ್ದ್ರ ಒಂದ್ ಮಾಡಿ ಬದುಕದ್, ಮತ್ತೇನ್ ಮಾಡೋದು? ಇದೇ ಕೆಲಸ ಮಾಡ್ಕೊಂತ ನಿಮ್ ಕಡೆ ಯಾರ ದೊಡ್ಡ ಮನಿಗಿರಿ ಕಟ್ಟೋದು ಅಥವಾ ಇದನ್ನೇ ಬಿಸ್ನೆಸ್ ಶುರು ಮಾಡಿದ್ದು ಗಳಿಸೋದೇನಾರ ನಡೀತೆ? ಹೊಲ ಗಳಿಸ್ಯಾರ, ಮನಿ ಗಳಿಸ್ಯಾರ, ಬಂಗಾರ ಗಳಿಸ್ಯಾರ, ಮನ್ಯಾಗ ದೊಡ್ಡ ದೊಡ್ಡ ಕಾರಣಗಳಾಗ್ಯಾವ. ನೀವೇ ಒಂದ್ ಈ ತರದ್ ಏನಾದ್ರು ಮಾಡ್ತೀರ? ಆಗತ್ತೆ? ಮಾಡಕ್ ಆಗತ್ತಾ? ಆತದ. ಬಟ್ಟಿ ಮಾಡ್ಬೋದ್ರಿ? ರೊಕ್ಕ ಬೇಕಲ್ಲ, ದುಡ್ಡು ಇದ್ರೆ ಅಲ್ಲ. ಅದ್ರ ಮಣ್ಣಿಗೆ ಅದಕ್ಕೆಲ್ಲ ರೀ ಬೇಕ್ರಿ. ಬಾಳ್ ಬೇಕು. ಹಿಂದ ಸ್ಟಾರ್ಟ್ ದಂಧ ಮಾಡಕಂತ ದುಡ್ಡು ಭಾಳ ಬೇಕು. ಎಷ್ಟು ಬೇಕಾಗ್ಬೋದ್ರಿ ಒಂದು ಬಿಸ್ನೆಸ್ ಶುರು ಮಾಡ್ಬೇಕಂದ್ರ? 50 ಲಕ್ಷ ಬೇಕು. ಈ ಕನ್ನಡದಾಗ 50 ಲಕ್ಷ 50 ಲಕ್ಷ ಬೇಕ್ರಿ ಜಾಗಕ್ಕ, ಮಣ್ಣಿಗೆ, ಎಲ್ಲಾನೇ ಇಂಥವೆಲ್ಲ ಖರೀದಿ ಮಾಡ್ಬೇಕು. ತಂದು ಹಾಕ್ಬೇಕ್ರಿ. ಹಾ ಎಲ್ಲ ಕುಡ್ಬೇಕು. ಅಡ್ವಾನ್ಸ್ ಲೇಬರ್ಗಳು ಬಂದ ಬಳಕ ಲೇಬರ್ಗಳಿಗೆ ಸಂಬಳಿಸ್ಬೇಕು. ಇದನ್ನ ಮಾಡೋದ್ರೊಳಗೆ ಬಾಳ ಕಷ್ಟದ ಕೆಲಸ ಯಾವ್ದ್ರಿ? ಅಂದ್ರ ಇಡೀ ಮೇಂಟೈನ್ ಮಾಡೋದ್ರಾಗ, ಇಟ್ಟಾಗಿ ಬಿಟ್ಟು ಮೇಂಟೈನ್ ಮಾಡೋದ್ರೊಳಗ ಎಲ್ಲ ಮೇಂಟೈನ್ ಮಾಡ್ಬೇಕು. ಲೇಬರ್ಗಳದೆಲ್ಲ ಸಂಬಳಿಸ್ಕೋಬೇಕಲ್ಲ ಒಟ್ಟು ಮಂದಿ. ಈಗ ಇಟ್ಟಾಗಿ ಸೇಲ್ ಮಾಡೋದ್ರೊಳಗೆ ಇರ್ತೈತೋ ಅಥವಾ
ಮಣ್ಣು ತರ್ಸೋದ್ರೊಳಗೆ ಇರ್ತೈತೋ ಅಥವಾ ಒಣಗ್ಸೋದ್ರೊಳಗೆ ಇರ್ತೈತೋ ಅಥವಾ ಇಟ್ಟಂಗಿ ಕಾಪಾಡ್ಕೊಳ್ಳೋದ್ರದಕ್ಕೆ ಅದ್ ಹೆಂಗ್ ಹೇಳ್ರಿ ಅದು ಬರೋದು ಹೆಂಗ ಸುಡ್ಬೇಕಂತ ಚೊಲತ್ನಾಗ್ರಿ ಚಂದ ಸುಡ್ಬೇಕದು. ಬಟ್ಟಿ ವೇಸ್ಟ್ ಆಗಿದ್ದು ಇರ್ತಾವನ್ರಿ ಆ ಉದಾಹರಣೆ ಹಾ ಅಲ್ಲಿ ಒಳಗೆ ಭಾಳ ವೇಸ್ಟ್ ಹಾಕವ್ರಿ. ಇಷ್ಟೆಲ್ಲ ಲೇಬರ್ಗಳಿಗೆ ಸಂಭಾಳಿಸಿ ಅಷ್ಟೆಲ್ಲ ಅದು ಒಟ್ಟು ಲಾಸ್ ಆಗ್ತದ ಸುಡ್ಲಿಲ್ಲ ಅಂದ್ರೆ. ಅದನ್ನ ಮೇನ್ ಸುಡ್ತಂದ್ರೆ ಅವನಿಲ್ಲ ನಾಲ್ಕು ಪ್ರೀತಮ್ಮ ಬಿಟ್ಟು ಬರೋದಾಗ ಮುಂದೆ ಏನಾಗ್ಬೇಕು ಅನ್ಕೊಂಡಿನಿ? ಅದ್ರಾಗೆಲ್ಲ ಹೋತ್ ಅನ್ನೋದ್ರಿ ನೀ ಏನೇನಂತೆಲ್ಲ ಬ್ಯಾಡ ನಮ್ಮ ಮಮ್ಮಿ ಹಿಡಿಯ ಮಾಡೋದು ಬ್ಯಾಡ ಅನ್ನೋಲಾಕತ್ತೀರಿ ಅವ್ರು. ನಾವೆಲ್ಲಾ ಕಡೆ ಹೋತೇವ ಇಟಂಗಿ ಬಿಡ್ಯೋದು ಹೋತದ ನಮ್ಮದು. ನಾವೇನ್ ಯಾರ್ದು ಕಳತನ ಮಾಡ್ಲತ್ತೀವಿ, ಯಾರ ಜೀವ ಉಳಿತೀವಿ? ಅವು ನೀರ್ ಹಾಕೊಂಡು ಇದ್ ಮಾಡ್ಕೋಬೇಕನ್ರಿ ಅದನ್ನ? ಸ್ವಲ್ಪ ಗಟ್ಟಿ ಆಯ್ತಂದ್ರೆ ಹಿಂಗ್ ಮಾಡ್ಬೇಕಪ್ಪ ಇದು ಅಂದಾಗ ಮೆತ್ತಗಾತು. ಗಟ್ಟಿ ಆದ್ರೆ ಕೆಳಗೆ ಈಸಿ ಇಳಂಗಿಲ್ರನ್ರಿ? ಅಲ್ಲಿ ಬಿ ಉತ್ಸಲ ಇಲ್ಲಿ ಬಿ ಬಡಿಗ್ ಬರಲ್ಲ ತಗೊಂಡ್. ಪೇಮೆಂಟ್ ಅದು ಹೆಂಗ್ ಕೊಡ್ತಾರ್ರಿ? ಅಕೌಂಟಿಗೆ ಹಾಕ್ತಾರ ಏನ್ ರೊಕ್ಕ ಕೊಡ್ತಾರ್ರಿ ಕ್ಯಾಶ್? ಅಕೌಂಟ್ ಹಾಕ್ಯಾರ ಈ ವರ್ಷ ಅಕೌಂಟ್ ಹಾಕ್ತಾರ. ಆದರ್ಶನ ಅಕೌಂಟ್ಗೆ ಹಾಕ್ಯಾರ. ಅಡ್ವಾನ್ಸ್ ಕೊಡ್ತಾರ್ರಿ. ಆ ಅಡ್ವಾನ್ಸಿಗೆ ಬಂದ್ ಕೆಲಸ ಮಾಡ್ತೀರಿ? ಇಲ್ಲಿ ಹೋಗೋಣ ತಡ ನಾವ್ ಫೋನ್ ಮಾಡ್ದೆ ಅಂದ್ರೆ ಹಾಕ್ತಾನ ರೊಕ್ಕ ಅಕೌಂಟ್. ಪಟ್ಟಿ ಬಿ ಅವ್ ಕಡ್ದು ಬಂದಿವಿ, ಸಾಲಿ ಕಡ್ದು ನಾವ್ ಬಿ ಹೊಲಿಸಿದ್ದೇವ್, ಬ್ಯಾಗ್ ತೊಗೊಂಡಿದ್ದೇವ್, ಎಲ್ಲಾ ರೆಡಿ ಮಾಡಿದೇವ್ ಅಲ್ಲೇ ಅಂದ್ರೆ. ಒಳ್ಳೆ ಅಂದ್ರಿ. ಅಂದ್ರೆ ಓದ್ಸಾಕ್ ರೆಡಿ ಅದಿರಿ, ಆದ್ರೆ ಓದಾರ ರೆಡಿ ಇಲ್ಲ. ಇಲ್ಲ ಎಲ್ಲ ಮಾಡ್ತೇವಪ್ಪಿ ಹಬ್ಬ ಯಾಕೆ ಬಿಡಮ್ಮಿ. ಇಲ್ಲೇ 3-4 ಹಬ್ಬ ಹತ್ತ. ಎಷ್ಟ್ ದಿನ ಸುಟಿ ತೊಗೊಂಡಿರ್ತೀರಿ ಇಲ್ಲಿ ಬಂದಾಗ? ಉಗಾದಿಗೆ 1 ತಗೋತೇವ್, ಸಂಕ್ರಾಂತಿ 3 ತಗೋತೇವ್, ಹೋಳಿ ಹುಣ್ಣಿ 3 ತಗೋತೇವ್. ಸಂಕ್ರಾಂತಿ 3 ಯುಗಾದಿ 1. ಅಂದ್ರ ಬಾಳ್ ನೋಡ್ಕೊಂಡ್ ತಗೋತೀರಿ. ಕೆಲ್ಸ ಮಾಡ್ಬೇಕಂತ ಬಂದಿರ್ತೀರಲ್ಲ, ಬಾಳ ಸುಟ್ಟಿಯಾಗನ ಘಾಟ ಬೀಳ್ತದ ಬಾಳ. ಹೌದೌದೌದು. ವಿಜಯಲಕ್ಷ್ಮಿ ವಿಜಯಲಕ್ಷ್ಮಿ ಯಾಕೆ ಸಾಲಿ ಓದಿಲ್ರಿ? ಮಾತಾಡ್ದಿದಿ ಕೆಲಸ ಮಾಡುವಾಗ ಬ್ಯಾಸರ ಅದ್ರ ಏನ್ ಮಾಡ್ತೀರಿ? ಟೈಮ್ ಪಾಸ್ ಆಗಿಲ್ಲ ಅಂದ್ರ ಏನು ಮಾಡಲ್ಲಪ್ಪ. ಏನ್ ಮಾಡಿದ್ರೆ ಮನ್ಕೋದ ಟಿವಿ ಮಾಡೋದು. ಅಲ್ಲಿ ಯಾವಾಗ ಬ್ಯಾಸರ ಆತಂದ್ರೆ ಕೆಲಸ ಮಾಡುವಾಗ ಕೆಲಸ ಮಾಡಕ್ ಬ್ಯಾಸರ ಬರ್ತಂದ್ರೆ ಸುಮ್ ಕುಂದ್ರದು. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಸುಮ್ ಕುಂದ್ರದ್ರಿ, ಬ್ಯಾಸರ ಹೋಗತ್ರಿ. ಮತ್ ಚಂದ ಅನ್ಸಕತ್ತ ಮತ್ ತುಂಬಾ ಅದಕ್ಕೆ ಸರ್ ಯಾವತ್ತಾದ್ರೂ ಈ ಅನ್ಸಿತೇನ್ರಿ ಇವತ್ತು ಈ ಕೆಲಸ ಎದಕ್ಕಾರ ಮಾಡಾಕತ್ತೀವಿ ನಾವ್ ಅಂತಂದ ಅನಸ್ತದಲ್ಲ ಯಾವಾಗ ಅನಸ್ತೈತ್ರಿ? ಸಿಟ್ಟು ಬರ್ತದವಾ? ಹೌದ್ರಿ. ಯಾಕ್ರೆ ಬಂದ ಇಂತದಂದಕ ನಿದ್ದಿ ಹಾಳ ಇಟ್ಟೆಲ್ಲ ಜೀವ ತ್ರಾಸ ಎಂತದಲ್ಲ ಎಂತದ್ರಾಗ ಬಂದ್ ಸಿಕ್ ಬಿದ್ದೇವಲ್ಲ ನಾವ್. ಹಿಂಗ ಅನಸ್ತದ. ಹೌದ್ರಿ. ಮತ್ತ ರೊಕ್ಕ ಬಂದಿರ್ತೇವ, ರೊಕ್ಕದ ಮುಟ್ಟಿಸ್ಬೇಕಲ್ಲ, ಮತ್ತ ಅವ ಲೆಕ್ಕ ಹಾಕದ. ಇದೆಲ್ಲ ಇವತ್ ಮಾಡಿದ್ದೇನ್ರಿ? ಇದು ಇವತ್ತಿನ ನೋಡಪ್ಪಿ ರಾತ್ರಿ 2 ಗಂಟೆ ಅಂದ್ರಿ. ಆಲ್ರೆಡಿ ಜಾಸ್ತಿ 5,000 ಮೇಲೆ ಆಗ್ಯಾವಲ್ರಿ? ಆಗ್ಯಾವಲ್ಲ ಈಗ. ಹಾ ರೀ, ಇದು ಹೆಚ್ಚಿಗೆ ಆಗ್ಯಾವ. ಹೌದ್ರಿ, ಇದಕ್ಕೆ ಹೆಚ್ಚಿಗೆ ಬಂದ್ ಆಲ್ರೆಡಿ ಹೆಚ್ಚಿಗೆ ಆದ್ರೆ 5,500 ರೂಪಾಯಿ 500 ಟೈಮ್ ಫ್ರೀ ಹೋಗ್ಬೇಕು ಮಾತ್ರ. ಫ್ರೀ ಹೋಗ್ಬೇಕಿದ್ರೆ. ಹೌದ್ರಿ. ಮ್ಯಾಗಿನ್ ಹೌದ್ರಿ. ಕಲ್ ಮ್ಯಾಚ್ ಜೋಡ ಸಿಟ್ರ ನೋಡು, ಮ್ಯಾಗಿನ ಲಾಸ್ಟ್ ನಾಗಲಿಟ್ಟಂಗಿ ಫ್ರೀ ರೀ. ಎರಡ್ ಜೋಡ ಸಿಟ್ರ ಮ್ಯಾಗ ಅವ್ ಅವ್ರಿಗೆ ಹೋತ. ಇವು ಒಂದ್ ಸಾಲ 5,000 ಐತೇನ್ರಿ ಇದು? ಒಂದ್ ಸಾಲ ಇಲ್ಲ, ಅದು 2,000 ಅದ. 2,000 ರೀ. ಎರಡ್ ಅದೆಲ್ಲ ಅದೇ ಒಂದ್ ರಾಂಗಿದು ದೇಡ್ ಅದ. 1,100 ಟೈಮ್ ಹೆಚ್ಚಿ ಅವ್ರು ಇದು ತಗೋತಾರೆ, ಸೂಟ್ ತಗೊಂತಾರ್ರಿ. ಸೂಟ್ ತಗೋತಾರೆ. ನಮ್ಮ ರೊಕ್ಕ ಏನ್ ಫ್ರೀ ಇರ್ತಾವಲ್ಲ ಅದೇನ್ ಬಡ್ಡಿ ಬಟ್ಟಂಗಿ. ಓಕೆ ಓಕೆ ಓಕೆ. 1,100 ಟೈಮ್ ಅಂದ್ರೆ 5,000 ಬಿಡಿದ ಅಂದ್ರೆ 500 ಟೈಮ್ ಹೋಗ್ರಿ. ಅವತ್ತು ಹೋಗಿ ನಮಗೆ ಇದು ಇರ್ಬೇಕು. ಈಗ 5,000 ಹೆಚ್ಚು ಬಂತ ನೋಡ್ರಿ, ಅವ್ನು ಹೋಗಿ ನಮಗೆ 5,000 ರೂಪಾಯಿ. ನಿಮ್ಮ ಹೆಸರು ಏನಂದ್ರಿ? ನನ್ನ ಹೆಸರು ಸುಧಾ ಅದಪ್ಪಿ. ಸುಧಾ ಅವ್ರು ನೋಡ್ರಿ ಎಷ್ಟ್ ಚೆನ್ನಾಗ್ ಅದಾರ. ಸುಮಾರು ಒಂದು 20 ನೋಡ್ರಿ ಹಂಗೆಲ್ಲ ಅನ್ಬಿಡ್ತಾನಿ, ಎಲ್ಲ ಅದ್ರಾಗೆ ತುಂಬ್ಕೊತದ. ಹಾ ರೀ. ಸೊ ಎಷ್ಟು ವರ್ಷದಿಂದ? 20 ವರ್ಷದಿಂದ ಮಾಡತ್ತೀರಿ ನೀವು? ಇಲ್ಲ, ನಾ ಇವ್ರು ಬಲ್ಲಿ ಲಗ್ನ ಮಾಡ್ಕೊಂಡ್ ಬಂದ್ 17 ವರ್ಷ ಅದ. ನಾ ಬಂದ್ 17 ವರ್ಷ ಆಯ್ತು ಮಾಡಕತ್ತಿ. ಬಂದಾಗಿಂದ ಮಾಡತ್ತೀರಿ? ಇವ್ರು ಲಗ್ನ ಮಾಡೋಕ್ಕಿಂತ ಮುಂಚೆ ನೀವೇನ್ ಕೆಲಸ ಮಾಡ್ತೀರಿ? ನಮ್ಗೆ ಇದು ಗೊತ್ತಿಲ್ಲ, ಹೊಲ್ದ ಕೆಲ್ಸಾನೇ. ಹೊಲ್ದ ಕೆಲಸ ರೀ? ಊರಾಗಿದ್ದ. ನಿಮ್ಮ ಊರ್ ಯಾವ್ದ್ರಿ? ನಮ್ಮೂರ್ ಗುಲ್ಬರ್ಗ ಜಿಲ್ಲಾ, ಯಾವ್ದ್ರಿ? ಪಟ್ನಾ ಅಂತ ಹೇಳಿ ಬರ್ತದ. ಪಟ್ನಾ ಎಲ್ಲಿ ಬರ್ತೀರಿ? ಆಳಂದ ತಾಲೂಕ ಗುಲ್ಬರ್ಗ ಜಿಲ್ಲಾ ಅಂತ ಹೇಳದ. ಸಣ್ಣದ ಹಳ್ಳಿ ಅದ ಅಲ್ಲಿ ಗುಲ್ಬರ್ಗ ಬಲ್ಲಿ. ನಿಮ್ಮ ಊರಾಗ ಏನಾರ ನೋಡೋದೈತೇನ್ರಿ? ನೋಡಾಕ ಏನ್ರ ನೋಡಪ್ಲೆ ಏನೂ ಇಲ್ಲ ಅಲ್ಲಿ, ಏನ್ ನೋಡವ ಯಾವ. ಹೆಂಗ ಅನಿಸ್ರಿ ಮಾತಾಡಿ?
ಚೆನ್ನಾಗ್ ಅನಿಸ್ತದ. ಚಲೋ ಅನಿಸ್ತ್ರಿ. ನನಗೂ ಬಹಳ ಚಲೋ ಅನಿಸ್ತ್ರಿ ನಿಮ್ ಜೊತೆ ಮಾತಾಡಿ. ನಿಮ್ ಕಷ್ಟಗಳೇನು, ನಿಮ್ ಬದುಕೇನು ನಂಗೆ ತೋರ್ಸ್ಬೇಕಂತಿತ್ತು ಬಹಳ ದಿನದಿಂದ. ನನಗ ಹೇಳ್ಕೊಬೇಕ ಅನಿಸ್ತಿತ್ತು ಯಾವಾಗ ಯಾವಾಗ ಎಂತ ಸಂದರ್ಭ ನನಗೇನ್ ಬರಂಗಿಲ್ಲ ಅನ್ಸಿತ್ತು ನನಗ. ಹಾ ರೀ. ಇವತ್ ಬಂದದ ಎಲ್ಲ ಹೇಳ್ಕೊಂಡಿನಿ. ಹಾ ರೀ. ಆ ಕಡೆ ಪ್ರೀತಮ್. ಸೊ ಪ್ರೀತಮ್, ಮಹಾಲಕ್ಷ್ಮಿ, ಸುಧಾ, ಮಂತೇಶ್ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಸಿಗೋಣ ಮತ್ತೊಂದು ಹೊಸ ವಿಡಿಯೋದಲ್ಲಿ. ಇಲ್ಲಿರುವಂತಹ ಇಟ್ಟಂಗಿಗಳು ಹೇಗೆ ಬಟ್ಟಿಗೆ ಹೋಗಿ ತಲುಪ್ತವೆ, ಅವುಗಳನ್ನ ತಲುಪಿಸೋರು ಯಾರು, ಅವ್ರ ಕಷ್ಟ ಏನು, ಅವ್ರ ಬದುಕೇನು, ಮುಂದಿನ ವಿಡಿಯೋದಲ್ಲಿ ಅದನ್ನ ನೋಡೋಣ. ಯಾರ್ಯಾರು ಈ ವಿಡಿಯೋ ನೋಡಿದ್ರೆ ಎಲ್ರಿಗೂ ಕೂಡ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ಶೇರ್ ಮಾಡೋದನ್ನ ಮರಿಬೇಡ್ರಿ, ಯಾಕಂದ್ರೆ ಶೇರಿಂಗ್ ಈಸ್ ಕೇರಿಂಗ್.